ಮೋದಿ ನೇತೃತ್ವದಲ್ಲಿ ಇವತ್ತು ಭದ್ರತಾ ಸಂಪುಟ ಸಮಿತಿಯ ಸಭೆ ಇದೆ. ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಪ್ರಧಾನಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಭದ್ರತೆಗೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಭೂತಾನ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಬರ್ತಿದ್ದಂತೆ ಈ ಸಭೆ ನಡೆಯುತ್ತೆ. ಬಹಳ ದೊಡ್ಡ ಸ್ಫೋಟ ಕೆಂಪುಕೋಟೆ ಬಳಿ ಸಂಭವಿಸಿರೋದು, 12 ಜೀವಗಳ ಬಲಿಯಾದವು. ಜೊತೆಗೆ ಇಡೀ ದೇಶಾದ್ಯಂತ ಸ್ಫೋಟ ನಡೆಸೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಆಘಾತಕಾರಿ ಮಾಹಿತಿ ಕೂಡ ಹೊರಬಂದಿರುವಂತಹ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆ ಬಗ್ಗೆ, ಈ ಸ್ಫೋಟದ ಬಗ್ಗೆ, ಇದರ ಹಿಂದಿರುವವರ ಬಗ್ಗೆ ತನಿಖೆಯಿಂದ ಏನೇನು ಮಾಹಿತಿಗಳು ಲಭ್ಯ ಆಗಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಿ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಯಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತಹ ಮಹತ್ವದ ಡಿಸಿಷನ್ಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ದೆಹಲಿ ಸ್ಫೋಟದ ತನಿಖೆಗೆ ಹೊಸ ತಂಡ ರಚನೆಯಾಗಿದೆ. ಎನ್ಐಎ ಈ ಹೊಸ ತಂಡವನ್ನು ರಚನೆ ಮಾಡಿದೆ. 10 ಸದಸ್ಯರನ್ನ ಒಳಗೊಂಡಂತಹ ಹೊಸ ತಂಡ ಇದು. ದೆಹಲಿ ಸ್ಫೋಟದ ತನಿಖೆಯನ್ನು ನಡೆಸೋದಕ್ಕಾಗಿಯೇ ರಚನೆಯಾಗಿರುವಂತಹ ತಂಡ ಈ ಸ್ಫೋಟದ ಹಿಂದಿನ ರೂವಾರಿಗಳ ಬಗ್ಗೆ ತೀವ್ರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದ್ದು, ಈ ಸ್ಪೆಷಲ್ ಟೀಮ್ ಇನ್ನಷ್ಟು ಆಳಕ್ಕಿಳಿದು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಿದೆ. ಯಾಕಂದರೆ ಇದು ದೆಹಲಿಯ ಒಂದು ಜಾಗದಲ್ಲಿ ನಡೆದಂತಹ ಸ್ಫೋಟಕ್ಕಷ್ಟೇ ಸೀಮಿತ ಅಲ್ಲ. ಅವರ ಸ್ಕೆಚ್ ಏನಿತ್ತು, ಪ್ಲಾನಿಂಗ್ ಏನಿತ್ತು, ಈ ಜಾಲ ಎಷ್ಟು ಆಳದಲ್ಲಿ ಇಳಿದಿದೆ, ಎಷ್ಟು ವ್ಯಾಪ್ತಿ ಇದೆ, ಅಂತಾರಾಷ್ಟ್ರೀಯ ಕನೆಕ್ಷನ್ ಇದೆಯಾ, ಯಾವ ಸಂಘಟನೆ ಜೊತೆ ಎಲ್ಲ ಸ್ಫೋಟ ಮಾಡಿದಂಥವ್ರು ಲಿಂಕಲ್ಲಿದ್ದರು, ಜೊತೆಗೆ ಈ ಡಾಕ್ಟರ್ ಉಮರ್ ಯಾರು, ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕಾಗಿ ಸ್ಪೆಷಲ್ ಟೀಮ್. ಇನ್ನು ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಜೆಇಐ ವಿರುದ್ಧ ಕಾರ್ಯಾಚರಣೆ, ಉಗ್ರ ಪೋಷಕ ಜಾಲವನ್ನ ಕಿತ್ತೊಗೆಯೋದಕ್ಕೆ ಕಾರ್ಯಾಚರಣೆ. ಜಮಾತೆ ಇಸ್ಲಾಮಿ ಈ ಸಂಘಟನೆಯ ಸದಸ್ಯರ ಮನೆ ಮತ್ತು ಆಸ್ತಿಗಳ ಮೇಲೆ ದಾಳಿಯಾಗಿದೆ. ನಿಷೇಧಿತ ಸಂಘಟನೆ ಇದು ಜಮಾತೆ ಇಸ್ಲಾಮಿ. ಇದರ ಸದಸ್ಯರು ಮತ್ತು ಸಹಚರರಿಗೆ ಶಾಕ್ ಕೊಡಲಾಗಿದ್ದು 200ಕ್ಕೂ ಹೆಚ್ಚು ಸ್ಥಳದ ಮೇಲೆ ಏಕಕಾಲಕ್ಕೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕಳೆದ 4 ದಿನಗಳಲ್ಲಿ 400ಕ್ಕೂ ಹೆಚ್ಚು ಕಡೆ ಸರ್ಚ್ ಆಪರೇಷನ್. ಈ ಹಿಂದೆ ಎನ್ಕೌಂಟರ್ ಆಗಿತ್ತಲ್ಲ, ಆ ಸ್ಥಳದ ಮೇಲೂ ಕೂಡ ದಾಳಿಯಾಗಿದೆ. ನಿಷೇಧಿತ ಸಂಘಟನೆಗೆ ಸಂಬಂಧಪಟ್ಟಂತಹ 500 ವ್ಯಕ್ತಿಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಅನುಮಾನದ ಮೇಲೆ ಅನೇಕರನ್ನ ಬಂಧಿಸಿದ್ದಾರೆ. ಜಮಾತೆ ಇಸ್ಲಾಂ ಸಂಘಟನೆಗೆ ಸೇರಿದಂತಹ ಸದಸ್ಯರು, ಅವರೆಲ್ಲರ ಮೇಲೆ ಈಗ ದಾಳಿಯನ್ನು ನಡೆಸಿ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಉಗ್ರ ಪೋಷಕ ಜಾಲವನ್ನು ಕಿತ್ತೊಗೆಯೋದಕ್ಕಾಗಿ ನಡೆದಿರುವಂತಹ ಕಾರ್ಯಾಚರಣೆ. ದೇಶಾದ್ಯಂತ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸ್ಕೆಚ್ ಹಾಕ್ತಾ ಇರುವ ಸಂಘಟನೆಗೆ ಸಾಥ್ ಕೊಡೋದು, ಉಗ್ರಗಾಮಿಗಳನ್ನ ಪೋಷಣೆ ಮಾಡುವಂತಹ ಇಂಥ ಸಂಘಟನೆಗಳನ್ನ ನಿಷೇಧಿಸಲಾಗಿದ್ರೂ ಕೂಡ ಅದರ ಸದಸ್ಯರು ಹಲವು ಕಡೆಗಳಲ್ಲಿ ಆಕ್ಟಿವ್ ಆಗಿರೋ ಬಗ್ಗೆ ಅನುಮಾನ ಇದೆ. ಹಾಗಾಗಿ 200ಕ್ಕೂ ಹೆಚ್ಚು ಸ್ಥಳದ ಮೇಲೆ ಏಕಕಾಲಕ್ಕೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕಳೆದ 4 ದಿನಗಳಲ್ಲಿ ನಡೆದಂತಹ ಸರ್ಚಿಂಗ್, 400ಕ್ಕೂ ಹೆಚ್ಚು ಕಡೆ ಈ ಸರ್ಚ್ ಆಪರೇಷನ್ ನಡೆದಿರೋದು. ಈ ಹಿಂದೆ ಉಗ್ರರ ಎನ್ಕೌಂಟರ್ ಆಗಿತ್ತಲ್ಲ, ಆ ಸ್ಥಳಗಳ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ನಿಷೇಧಿತ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ 500 ವ್ಯಕ್ತಿಗಳ ವಿಚಾರಣೆಯಾಗಿದೆ.